ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಇವತ್ತು ಕರುನಾಡಲ್ಲಿ ಮೊಳಗಲಿದೆ ಕರವೇ ಕಹಳೆ. ಕನ್ನಡಿಗರ ಉದ್ಯೋಗಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವಂತಹ ಹೋರಾಟ ಇದು. ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೆ ತರೋಕೆ ಆಗ್ರಹಿಸಿ ಬೆಳಗ್ಗೆ 11 ಗಂಟೆಗೆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಅನ್ನ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಡೆಸಲಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗವನ್ನು ನೀಡಬೇಕು. ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಬೆಂಗಳೂರಿನಲ್ಲಿ ಐಟಿ ಸಿಟಿ ಎನಿಸಿಕೊಂಡಿರುವಂತಹ ಬೆಂಗಳೂರಿನಲ್ಲಿ ಭಾರತದ ಐಟಿ ಕ್ಯಾಪಿಟಲ್ನಲ್ಲಿ ತಮ್ಮ ಸಂಸ್ಥೆಗಳನ್ನು ತೆರೀತಾರೆ. ಆದರೆ ಇಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಈ ಒಂದು ಕಾರಣಕ್ಕಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋಕೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಸರೋಜಿನಿ ಮಹಿಷಿ ವರದಿಯಲ್ಲಿ ಕೆಲವೊಂದಿಷ್ಟು ಶಿಫಾರಸುಗಳು ಕೂಡ ಇವೆ. ಕನ್ನಡಿಗರಿಗೆ ಉದ್ಯೋಗದ ಮೀಸಲಾತಿಯನ್ನು ಕಲ್ಪಿಸೋಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ಕೊಡಬೇಕು. ಪ್ರತಿಭಟನಾ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ನಡೆಯಲಿರುವಂತಹ ಪ್ರೊಟೆಸ್ಟ್ ಇದು. ನಾರಾಯಣಗೌಡ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ಕರೆಯನ್ನು ಕೊಡಲಾಗಿದೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಪದೇ ಪದೇ ಈ ಮಾತನ್ನು ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಬೆಂಗಳೂರು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪರಭಾಷಿಗರ ಹಾವಳಿ ದಿಮಾಕು ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ ದಿನೇ ದಿನೇ ನೀವು ಕೂಡ ಗಮನಿಸ್ತಾ ಇರ್ಬೋದು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗಕ್ಕೆ ಆದ್ಯತೆಯನ್ನು ನೀಡಬೇಕು ಎನ್ನುವಂಥ ಶಿಫಾರಸನ್ನು ಮಾಡಲಾಗಿದೆ. ಈ ಶಿಫಾರಸ್ನಲ್ಲಿ ಈ ಉದ್ಯೋಗದ ವಿಚಾರ ಮಾತ್ರ ಅಲ್ಲ, 58 ಶಿಫಾರಸುಗಳನ್ನು ಸರ್ಕಾರದ ಮುಂದಿಡಲಾಗಿತ್ತು. ಕರ್ನಾಟಕದಲ್ಲಿರುವಂಥ ಎಲ್ಲ ಸಾರ್ವಜನಿಕ ವಲಯ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿಯನ್ನು ಕಲ್ಪಿಸಿಕೊಡ್ಬೇಕು. ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ಕರವೆಯವರು ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ದಿನೇ ದಿನೇ ನಾವು ನೋಡ್ತಾ ಇರಬಹುದು ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪರಭಾಷಿಗರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಉದ್ಯೋಗಾವಕಾಶಗಳ ವಿಚಾರದಲ್ಲೂ ಕೂಡ ಕನ್ನಡಿಗರಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ. ಸದ್ಯ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇವತ್ತು ಇದೇ ವಿಚಾರದ ಕುರಿತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವರ ರೂಪುರೇಷೆ ಹೆಂಗಿದೆ ಮಂಜುನಾಥ್? ಖಂಡಿತವಾಗೂ ರಾಜ್ಯದಲ್ಲಿ ಇವತ್ತು ಕರವೇ ನಾರಾಯಣಗೌಡರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು. ಅದರಲ್ಲೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತ ನಾರಾಯಣಗೌಡರು ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಕನ್ನಡಿಗರನ್ನ ಕಡೆಗಣಿಸಲಾಗ್ತಾ ಇದೆ, 100% ಉದ್ಯೋಗವನ್ನ ಕನ್ನಡಿಗರಿಗೆ ಕೊಡಿಸ್ಬೇಕು ಸೇರಿದಂತೆ ಮಹಿಷಿ ವರದಿ ಒಂದು ವರದಿ ಏನಿದೆಯೋ ಆ ವರದಿಯನ್ನು ಕೂಡ ಜಾರಿ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಪ್ರತಿಭಟನೆ ಕರೆ ಕೊಡಲಾಗಿದೆ. 11 ಗಂಟೆಗೆ ಪ್ರಾರಂಭ ಆಗುವಂತ ಕರವೇ ಪ್ರತಿಭಟನೆ ಫ್ರೀಡಂ ಪಾರ್ಕ್ ನಲ್ಲಿ ಬಹುದೊಡ್ಡವಾಗಿ ನಡೆಸುವಂತಹ ತಂತ್ರಗಾರಿಕೆಯನ್ನ ಸದ್ಯ ನಾರಾಯಣಗೌಡರು ಹಮ್ಮಿಕೊಂಡಿರುವಂತದ್ದು. ಜೊತೆಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗೂ ಕೂಡ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ತಾರೆ. ಇದ್ರ ಜೊತೆಗೆ ರಾಜ್ಯಾದ್ಯಂತ ಇತರೆ ಸಂಘಟನೆಗಳಿರ್ತವೆ, ಅಂದ್ರೆ ಕರವೇ ಜಿಲ್ಲಾವಾರು ಸಂಘಟನೆಗಳಿರ್ತವೋ ಅವೆಲ್ಲವೂ ಕೂಡ ಜಿಲ್ಲಾ ಕೇಂದ್ರಗಳ ಬಳಿ ಪ್ರತಿಭಟನೆಯ ಮೂಲಕವಾಗಿ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ಲಿಕ್ಕೆ ಸದ್ಯ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಕೆಲ ದಿನಗಳ ಹಿಂದೆ ಅಷ್ಟೇ ನಾರಾಯಣಗೌಡರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ಪರಭಾಷಿಗರ ಹಾವಳಿ ಹೆಚ್ಚಾಗಿದೆ, ಸಾಕಷ್ಟು ಭಾಗದ ಏನು ಕಂಪನಿಗಳು ಖಾಸಗಿ ಕ್ಷೇತ್ರ ವಲಯಗಳು ಏನೆಲ್ಲ ಇದಾವೋ ಅವೆಲ್ಲವೂ ಕೂಡ ಪರಭಾಷಿಗರ ಹಾವಳಿಯಿಂದ ತುಂಬಿ ತುಳುಕ್ತಾ ಇದೆ. ಕನ್ನಡಿಗರಿಗೆ ಕೆಲಸ ಇಲ್ಲದಂತಾಗಿದೆ, ಮನೆಯಲ್ಲೇ ಕೂತು ಸಣ್ಣ ಪುಟ್ಟ ಕೆಲಸ ಮಾಡುವಂತ ಕೆಲಸ ಕನ್ನಡಿಗರಿಗೆ ಒಂದು ಬಂದು ತಂದೊಡ್ಡಿದೆ ಎನ್ನುವಂತ ನಿಟ್ಟಿನ ಆರೋಪವನ್ನ ಮಾಡಿದ್ರು. ಈ ಒಂದು ವಿಚಾರವಾಗಿ ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ರು ಕೂಡ ಕನ್ನಡಿಗರಿಗೆ ಇದುವರೆಗೂ ಕೂಡ ಸೂಕ್ತವಾದಂತಹ ನ್ಯಾಯ ಸಿಕ್ಕಿಲ್ಲ. ಯಾವುದೇ ಒಂದು ಕಂಪನಿಗೆ ಹೋದ್ರೆ ಅಲ್ಲಿ ಪರಭಾಷಿಗರು 70ರಿಂದ 80ರಷ್ಟು ಪರಭಾಷಿಗರು ತುಂಬಿರ್ತಾರೆ. ಬೆರಳೆಣಿಕೆಯಷ್ಟು ಕನ್ನಡಿಗರಿಗೆ ಮಾತ್ರ ಉದ್ಯೋಗವನ್ನ ಕೊಡುವಂತ ಕೆಲಸ ಆಗಿರುತ್ತೆ. ಆದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ 50%ಗಿಂತಲೂ ಹೆಚ್ಚು ಒಂದು ಕನ್ನಡಿಗರಿಗೆ ಯಾವುದೇ ಒಂದು ಕಂಪನಿ ಆಗ್ಬೋದು, ಯಾವುದೇ ಒಂದು ಕಾರ್ಖಾನೆ ತೆಗೆಯುವಂತದ್ದಾಗ್ಲಿ ಆ ಒಂದು ಸಂದರ್ಭದಲ್ಲಿ ಕನ್ನಡಿಗರಿಗೆ 70ರಿಂದ 80% ಉದ್ಯೋಗವನ್ನ ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ನ್ಯಾಯಾಲಯದ ಒಂದು ತೀರ್ಪುಗಳು ಇರ್ತವೆ, ನ್ಯಾಯಾಲಯದ ಒಂದು ಆದೇಶಗಳು ಕೂಡ ಇರ್ತವೆ. ಹಾಗಾದ್ರೆ ಯಾವುದೇ ಒಂದು ಕಂಪನಿ ತೆಗಿಬೇಕು ಅಂದ್ರೂ, ಯಾವುದೇ ಒಂದು ಕಾರ್ಖಾನೆ ತೆಗಿಬೇಕಂದ್ರೂ ಕೂಡ ಅಲ್ಲಿ ಸ್ಥಳೀಯರನ್ನ ಸೇರಿಸ್ಕೊಡಲ್ಲ. ಈ ಪರಭಾಷಿಗರ ಒಂದು ಕಂಪನಿಗಳು, ಪರಭಾಷಿಗರ ಒಂದು ಫ್ಯಾಕ್ಟರಿಗಳನ್ನ ತೆಗಿತಾರೆ, ಅವೆಲ್ಲವೂ ಕೂಡ ಪರಭಾಷಿಗರಿಗೆ ಮೊದಲು ಒತ್ತು ಕೊಡ್ತಾರೆ. ಆದ್ರೆ ಕನ್ನಡಿಗರಿಗೆ ಸ್ಥಳೀಯ ಒಂದು ಯುವಕರಿಗೆ ಕೆಲಸವನ್ನ ಕೊಡ್ತಾ ಇಲ್ಲ ಎನ್ನುವಂತ ಆರೋಪವನ್ನ ಮಾಡಲಾಗ್ತದೆ. ಆರೋಪ ಮುಂದುವರೆದ ಭಾಗವಾಗಿ ಇವತ್ತು ಅದು ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಹೋಗ್ಬಾರ್ದು, ಇದು ಇವತ್ತೇ ಕೊನೆ ಆಗ್ಬೇಕು ಎನ್ನುವಂತ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿ, ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿ ಸದ್ಯ ಇವತ್ತು ಹೋರಾಟವನ್ನ
ಕರೆ ಕೊಟ್ಟಿರುವಂತದ್ದು. ಹೀಗಾಗಿ 10:30ಕ್ಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಆದಂತಹ ಒಂದು ಮೆರವಣಿಗೆ ಮೂಲಕವಾಗಿ ಫ್ರೀಡಂ ಪಾರ್ಕ್ ಬಂದ್ ಸೇರ್ತಾರೆ. ಫ್ರೀಡಂ ಪಾರ್ಕ್ ನಲ್ಲಿ 10:30ರಿಂದ ಸಂಜೆ ಹೆಚ್ಚು ಕಡಿಮೆ 4:30-5 ಗಂಟೆವರೆಗೂ ಕೂಡ ಹೋರಾಟವನ್ನ ಮಾಡುವಂತ ಕೆಲಸಕ್ಕೆ ಸದ್ಯಕ್ಕಂತೂ ತಯಾರಿ ಆಗಿರುವಂತದ್ದು. ಒಂದು ವೇಳೆ ಸರ್ಕಾರಗಳ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆ ಕೊಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದಂತಹ ಹೋರಾಟಕ್ಕೂ ಕೂಡ ಕರೆ ಕೊಡುವಂತ ಸಾಧ್ಯತೆ ಇದೆ. ಸಂಪತ್ತು. ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ. ಸಜ್ಜಾಗ್ತಾ ಇದೆ. ಮತ್ತೊಮ್ಮೆ ಕರವೇ ಗುಡುಗುವ ಮುಖಾಂತರ ಈ ನೆಲದ ಮಕ್ಕಳ ಬದುಕಿಗಾಗಿ, ಉದ್ಯೋಗಕ್ಕಾಗಿ ಒಂದು ಕಾಯ್ದೆ ಜಾರಿಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ, ನಮ್ಮ ನೆಲದ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೊಂದು ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.